ಸೊ ವಿ ವರ್ ಡಿಸ್ಕಸಿಂಗ್ ಎಕ್ಸಸೈಸ್ 6.1 ರೈಟ್. ಇದರಲ್ಲಿ ನಾನು 9 ಪ್ರಾಬ್ಲಮ್ಸ್ ಕಂಪ್ಲೀಟ್ ಮಾಡಿದ್ದೆ, ರಿಮೈನಿಂಗ್ನ ಇವತ್ತು ಕಂಪ್ಲೀಟ್ ಮಾಡೋಣ. ದೋಸ್ ಹು ಹ್ಯಾವ್ ನಾಟ್ ವಾಚ್ಡ್ ಇಟ್ ಅರ್ಲಿಯರ್, ಪ್ಲೀಸ್ ಆ ಲೆಕ್ಚರ್ನ ವಾಚ್ ಮಾಡಿದ್ಮೇಲೆ ಇದನ್ನು ವಾಚ್ ಮಾಡಿ, ಸೊ ದಟ್ ಯು ವಿಲ್ ಫೈಂಡ್ ಎ ಬೆಟರ್ ಕನೆಕ್ಷನ್, ರೈಟ್. ಲಿಂಕ್ ಐ ವಿಲ್ ಜಸ್ಟ್ ಶೇರ್ ಇಟ್ ಇನ್ ಕಾಮೆಂಟ್ ಸೆಕ್ಷನ್. ಕಾಮೆಂಟ್ ಸೆಕ್ಷನಲ್ಲಿ ಫಸ್ಟ್ ಪಿನ್ ಮಾಡಿರುವಂಥ ಕಾಮೆಂಟ್ ಇರುತ್ತಲ್ಲ, ಅಲ್ಲಿ ಲಿಂಕ್ ಇರುತ್ತೆ. ಆ ಲಿಂಕ್ ಮೇಲೆ ಟ್ಯಾಪ್ ಮಾಡಿದ್ರೆ ನಿಮಗೆ ಈ ಚಾಪ್ಟರ್ ರಿಲೇಟೆಡ್ ಮತ್ತು ಕಂಟಿನ್ಯೂಟಿ ಡಿಫರೆನ್ಷಿಯಬಿಲಿಟಿ ಟೋಟಲ್ಲು ಎರಡು ಒಂದೇ ಪ್ಲೇಲಿಸ್ಟಲ್ಲಿ ಹಾಕಿದ್ದೀನಿ. ಸೊ ಅದು ನಿಮಗೆ ಸಿಕ್ಬಿಡುತ್ತೆ, ಅರ್ಥ ಆಯ್ತಲ್ಲ. ಆ್ಯಂಡ್ ವಿತೌಟ್ ದಿ ಬೇಸಿಕ್ಸ್ ಆಫ್ ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಬಿಲಿಟಿ ಇಟ್ಸ್ ವೆರಿ ಡಿಫಿಕಲ್ಟ್ ಟು continue proceed in this one. Okay, so make sure continuity differentiability kuda mugisri, right? Okay, so coming to question number yaudu 10. Okay, so let's not waste the time and begin. So yen kottidare, a ladder 5 meter long is leaning against a wall. The bottom of the ladder is pulled along the ground away from the wall at the rate of 2 centimeter per second. Okay, how fast is its height on the wall decreasing when the foot of the ladder is 4 meter away from the wall? First question ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ನಾನು ಇಲ್ಲಿವರೆಗೂ ಮಾಡಿರೋ ಪ್ರಾಬ್ಲಮ್ಸಲ್ಲಿ ಏನು ಹೇಳಿದ್ದೀನಿ, ಜಿಯೋಮೆಟ್ರಿಕಲ್ ಫಿಗರ್ನ ಐಡೆಂಟಿಫೈ ಮಾಡಿ ಅಂತ ಹೇಳಿದೆ. ಈಗ ನೀವು ಐಡೆಂಟಿಫೈ ಮಾಡೋಕ್ಕೆ ಇಲ್ಲಿ ಯಾವುದು ಜಿಯೋಮೆಟ್ರಿಕಲ್ ಫಿಗರ್ ಇಲ್ಲ ಸದ್ಯಕ್ಕೆ, ರೈಟ್. ಸೊ ಫಸ್ಟ್ ನೀವು ಅರ್ಥ ಮಾಡ್ಕೊಬೇಕಾಗಿರೋದೇನು ಅಂತಂದರೆ, ಸಿ ಇಯರ್ ಮಿನಿಮಮ್ ಕಾಮನ್ ಸೆನ್ಸ್. ಇಲ್ಲೊಂದು ವಾಲ್ ಇದೆ ಅಂತ ಅಂದರೆ ಇಲ್ಲೆಲ್ಲ ಒಂದು ಕಡೆ ಲ್ಯಾಡರ್ ಇತ್ತಪ್ಪ. ಲ್ಯಾಡರ್ ಅಂದರೆ ಏನಂತೀರ, ಐ ಥಿಂಕ್ ಏಣಿ, ರೈಟ್. ಸೊ ಸಮಥಿಂಗ್ ವಿಚ್ ಇಸ್ ಲೈಕ್ ದಿಸ್ ಲ್ಯಾಡರ್, ರೈಟ್. ಸೊ ಈ ರೀತಿ ಇತ್ತು. ಇದು ಅವ್ರೇನು ಮಾಡಿದ್ದಾರೆ, ಸಿ ಅಬ್ಸರ್ವ್ ಕ್ಲಿಯರ್ಲಿ, 5 ಮೀಟರ್ ಲಾಂಗ್ ಲ್ಯಾಡರ್. ಇದ್ರದ್ದು ಲೆಂತ್ ಅಂತೂ ಚೇಂಜ್ ಆಗಲ್ಲ, ದಿಸ್ ವಿಲ್ ಬಿ 5 ಮೀಟರ್ ಓನ್ಲಿ. ಏನು ಈ ಕಡೆ ಡ್ರ್ಯಾಗ್ ಮಾಡಿದ್ರೆ 5 ಮೀಟರ್ ಇರೋದು 4 ಮೀಟರ್ ಏನಾಗಲ್ಲ, ಕರೆಕ್ಟಾ? ಲ್ಯಾಡರ್ ಲೆಂತ್ ಐ ಆಮ್ ಸೇಯಿಂಗ್. So leave it. The bottom of the ladder is pulled along the ground away from the wall. ಅಂದರೆ ಈ ಬಾಟಮ್ ಇದೆಯಲ್ಲ, ಇದನ್ನ ಈ ಕಡೆ ಪುಲ್ ಮಾಡ್ತಿದ್ದಾರೆ. ಓಕೆ, ಸೊ ಅಟ್ ವಾಟ್ ರೇಟ್ 2 ಸೆಂಟಿಮೀಟರ್ ಪರ್ ಸೆಕೆಂಡ್. ಓಕೆ, ಸೊ ಇದು ಎಕ್ಸ್ ಆಕ್ಸಿಸ್ಸು, ಇದು ವೈ ಆಕ್ಸಿಸ್ ಅಂದ್ಕೊಂಡ್ರೆ ಎಕ್ಸ್ ಡೈರೆಕ್ಷನಲ್ಲಿ ಪುಷ್ ಆಗ್ತಾ ಇದೆ, ಹೌದಲ್ವಾ? ಸೊ ಎಕ್ಸ್ ಡೈರೆಕ್ಷನಲ್ಲಿ ಪುಷ್ ಆಗ್ತಾ ಇದೆ ಅಂತ ಅಂದರೆ ನಾವು ಅದನ್ನು ಏನಂತ ಅಂತೀವಿ, ಡಿ ಎಕ್ಸ್ ಬೈ ಡಿ ಟಿ, ಹೌದಲ್ವಾ? ಡಿ ಟಿ ಅಂದರೆ ಟೈಮ್ ಯಾಕೆ ಪರ್ ಸೆಕೆಂಡ್, ಡಿ ಎಕ್ಸ್ ಅಂದರೆ ಇದು ನಾವು ಜಸ್ಟ್ ಎಕ್ಸ್ ಮತ್ತು ವೈ ಅಂತ ಕನ್ಸಿಡರ್ ಮಾಡಿದ್ವಿ. ಈಗ ಕಾಮನ್ ಸೆನ್ಸಿಂದ ಅರ್ಥ ಮಾಡ್ಕೊಳ್ಳಿ, ಇದನ್ನು ಇಲ್ಲಿ ಈ ಕಡೆ ಎಳಿತಾ ಇದ್ದರೆ, ಸಪೋಸ್ ಇದ್ರದ್ದು ಬಾಟಮ್ ಇಲ್ಲಿ ಬಂದರೆ ಡೆಫಿನೆಟ್ಲಿ ಇಲ್ಲಿ ಮೇಲ್ಗಡೆ ಇರೋದು ಏನಿದೆಯಲ್ಲ, ಈ ಹೈಟು ಕೂಡ ರೆಡ್ಯೂಸ್ ಆಗಿ ಹಿಂಗೆ ಬರುತ್ತೆ ತಾನೆ, ಹೌದು ತಾನೆ? ಲ್ಯಾಡರ್ ಹಿಂಗೆ ತಾನೆ ಬೆಂಡ್ ಆಗೋದು, ಎಸ್ ಆರ್ ನೋ? ಸೊ ದಟ್ ಮೀನ್ಸ್ ವಾಟ್, ಈ ವೈ ಲೆಂತ್ ಇದೆಯಲ್ಲ, ಈ ವೈ ಲೆಂತು ಡಿಕ್ರೀಸ್ ಆಗ್ತಾ ಇದೆ ಯಾವಾಗ ಎಕ್ಸ್ ಲೆಂತ್ ಇನ್ಕ್ರೀಸ್ ಆಗ್ತಿರ್ಬೇಕಾದ್ರೆ. ಐ ಹೋಪ್ ಸೊ ಯು ಗಾಟ್ ದಿಸ್, ರೈಟ್. ಈಗ ಅವ್ರು ಹೇಳ್ತಿರೋದೇನಂದರೆ, ಈ ರೇಟ್ ಆಫ್ ಸ್ಪೀಡ್ ಏನಿದೆಯಲ್ಲ, ಇದು ಈ ರೇಟಲ್ಲಿ 2 ಸೆಂಟಿಮೀಟರ್ ಪರ್ ಸೆಕೆಂಡಿನ ಸ್ಪೀಡಲ್ಲಿ ಎಳಿತಾ ಇದ್ದಾರೆ. ಆವಾಗ ಮುಂದೆ ಏನು ಹೇಳಿದ್ದಾರೆ, ಹೌ ಫಾಸ್ಟ್ ಈಸ್ ಇಟ್ಸ್ ಹೈಟ್ ಆನ್ ದ ವಾಲ್ ಡಿಕ್ರೀಸಿಂಗ್. ಈ ವಾಲ್ ಮೇಲ್ಗಡೆ ಹೈಟ್ ಇತ್ತಲ್ಲ, ಇಲ್ಲಿವರೆಗಿತ್ತು, ಎಷ್ಟು ಫಾಸ್ಟಲ್ಲಿ ಡಿಕ್ರೀಸ್ ಆಗ್ತಾ ಇದೆ. ಓಕೆ ಓಕೆ, ಸೊ ದಟ್ ಮೀನ್ಸ್ ವಾಟ್, ವೈ ಎಷ್ಟು ಸ್ಪೀಡಲ್ಲಿ ಡಿಕ್ರೀಸ್ ಆಗ್ತಿದೆ ಅನ್ನೋದು ಬೇಕು ನಮಗೆ, ಅರ್ಥ ಆಯ್ತಾ? ಕಂಡೀಷನ್ ಹೇಳಿದ್ದಾರೆ, ವೆನ್ ದ ಫೂಟ್ ಆಫ್ ದ ಲ್ಯಾಡರ್ ಈಸ್ 4 ಮೀಟರ್ ಅವೇ ಫ್ರಮ್ ದಿ ವಾಲ್. ಅಂದರೆ ಈ ಫೂಟ್ ಇದೆಯಲ್ಲ, ಇದು ಎಷ್ಟು ದೂರ ಇರಬೇಕು, 4 ಮೀಟರ್ ಇದ್ದಾಗ, ಅಂದರೆ ಎಕ್ಸ್ ವ್ಯಾಲ್ಯೂ, ಎಕ್ಸ್ 4 ಮೀಟರ್ ಇದ್ದಾಗ ವೈ ಎಷ್ಟು ರೆಡ್ಯೂಸ್ ಆಗ್ತಾ ಇದೆ, ಎಷ್ಟು ಡಿಕ್ರೀಸ್ ಆಗ್ತಾ ಇದೆ ಅನ್ನೋದನ್ನ ಐಡೆಂಟಿಫೈ ಮಾಡಿ ಅಂತ ಹೇಳಿದ್ರು. ಕ್ವಶನ್ ಅರ್ಥ ಆಯ್ತಾ? ಒಂದು ಲ್ಯಾಡರ್ ಇದೆ, ಅದನ್ನು ಈ ಕಡೆ ಪುಲ್ ಮಾಡಿದ್ರೆ ಇಲ್ಲಿಂದ ಹೈಟ್ ಡಿಕ್ರೀಸ್ ಆಗೇ ಆಗುತ್ತೆ, ಹೌದಲ್ವ? ಸೊ ಈ ಕಡೆ ಪುಲ್ ಮಾಡ್ತಾ ಇರೋ ಸ್ಪೀಡ್ ಏನು, 2 ಸೆಂಟಿಮೀಟರ್ ಪರ್ ಸೆಕೆಂಡ್. ಅವ್ರು ಕೇಳ್ತಿರೋದೇನು ಅಂದರೆ, ಇದನ್ನು ಪುಲ್ ಮಾಡಿದಾಗ ಇಲ್ಲಿ ಡಿಕ್ರೀಸ್ ಆಗುತ್ತಲ್ಲ, ಆ ಡಿಕ್ರೀಸ್ ಎಷ್ಟು ಸ್ಪೀಡಲ್ಲಿ ಆಗ್ತಿದೆ ಅನ್ನೋದು ಹೇಳಿ. ಯಾವಾಗ ಅಂದರೆ, ವೆನ್ ಲ್ಯಾಡರ್ನ ನಾನು 4 ಮೀಟರ್ವರೆಗೂ ಎಳೆದಿದ್ದಾಗ, ಈ ಕಡೆ ಪುಲ್ ಮಾಡಿದ್ದಾಗ. ಸೊ ಡಿ ವೈ ಬೈ ಡಿ ಟಿ ಫೈಂಡ್ ಮಾಡಿ ಅಂತ. ಈಗ ನಮಗೆ ಇಲ್ಲಿ ಜಿಯೋಮೆಟ್ರಿಕಲ್ ಫಿಗರ್ ಯಾವುದು ಕಾಣಿಸ್ತಿದೆ ಅಂತ ಅಬ್ಸರ್ವ್ ಮಾಡಿದಾಗ ನಮಗೆ ಕಾಣಿಸ್ತಿರೋದು ಟ್ರಯಾಂಗಲ್ ಅಷ್ಟೇ, ಹೌದಾ ಇಲ್ವಾ? ಬೇರೆ ಯಾವುದು ಸ್ಪಿಯರು, ಕ್ಯೂಬು ಯಾವುದು ಪಾಸಿಬಲ್ ಇದೆಯಾ? ಯಾವುದು ಪಾಸಿಬಲ್ ಇಲ್ಲ. ಸೊ ಇಲ್ಲಿ ಕಾಣಿಸ್ತಿರೋದು ನಿಮಗೇನು, ದಿಸ್ ಈಸ್ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಯು ಕ್ಯಾನ್ ಅಬ್ಸರ್ವ್ ಇಟ್ ಕ್ಲಿಯರ್ಲಿ, ರೈಟ್. ವಾಲ್ ಯಾವಾಗಲೂ ಸ್ಟ್ರೈಟ್ ಇರುತ್ತಾನೆ, ಸೊ 90 ಡಿಗ್ರಿ. ಓಕೆ, ಸೊ 90 ಡಿಗ್ರಿ ಅಂತ ಬಂದಾಗ ಇಲ್ಲಿ ಅಬ್ಸರ್ವ್ ಮಾಡಿ ಈಗ ಕ್ಲೀನಾಗೆ. 90 ಡಿಗ್ರಿ ಅಂತ ಬಂದಾಗ ದಟ್ ಮೀನ್ಸ್ ವಾಟ್, ಸಿಂಪಲ್ ಎ ಬಿ ಸಿ. 90 ಡಿಗ್ರಿ ಬಂದ ತಕ್ಷಣ ಏನು ಗೊತ್ತಾಗಬೇಕು ನಮಗೆ, ಎಸ್ ಒಡಿಸೆ ಪೈಥಾಗೋರಸ್ ಥಿಯರಮ್, ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್, ಕರೆಕ್ಟಾ ಮ್ಯಾಮ್? ಈ ಡಿಸ್ಟೆನ್ಸ್ ನಮಗೆ ಗೊತ್ತಿಲ್ವಾ? ಓಕೆ, ಎಕ್ಸ್ ತೊಗೊಳ್ಳಿ. ಈ ಡಿಸ್ಟೆನ್ಸು ಗೊತ್ತಿಲ್ವಾ? ವೈ ತೊಗೊಳ್ಳಿ, ನೋ ಇಶ್ಯೂಸ್.
ಕರೆಕ್ಟ್ ಇದೆಯಾ? ಎಸ್ ನೋ? ಸೊ ನಾವು ವಾಟ್ ಹ್ಯಾಪನ್ಸ್ ಈಸ್, ನಿಮಗೆ ಬೇಕಿರೋದು dy ಬೈ ಡಿ ಟಿ ತಾನೆ. ಫಸ್ಟ್ ಇದನ್ನು ಸಾಲ್ವ್ ಮಾಡಿ. ಎ ಸಿ ಸ್ಕ್ವೇರ್ ಅಂದರೆ 5 ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಬಿ ಅಂದರೆ ವೈ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್. ಇದನ್ನು ಸ್ವಲ್ಪ ನೀಟಾಗಿ ಬರ್ಕೊಂಡ್ರೆ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು 25 ಆಗುತ್ತಾ? ಎಸ್ ಆರ್ ನೋ? ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು 25 ಆಯಿತು. ನಮಗೆ ಬೇಕಿರೋದು dy ಬೈ ಡಿ ಟಿ. ಡಿ ಎಕ್ಸ್ ಬೈ ಡಿ ಟಿ ಗೊತ್ತಿದೆ, ಎಕ್ಸ್ ವ್ಯಾಲ್ಯೂ ಗೊತ್ತಿದೆ, ಹೌದಾ? ಸೊ ನಾವೇನು ಮಾಡೋಣ, ಇದನ್ನು ಡಿಫ್ರೆನ್ಷಿಯೇಟ್ ಮಾಡೋಣ. ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ 2x ಆ್ಯಂಡ್ ಡಿಫ್ರೆನ್ಷಿಯೇಟ್ ಮಾಡ್ತಿರೋದು ವಿತ್ ರೆಸ್ಪೆಕ್ಟ್ ಟು ಟಿ, ಸೊ ಡಿ ಎಕ್ಸ್ ಬೈ ಡಿ ಟಿ. ನೆಕ್ಸ್ಟ್ ವೈ ಸ್ಕ್ವೇರಿಂದು 2y ಡಿಫ್ರೆನ್ಷಿಯೇಟ್ ಮಾಡ್ತಿರೋದು ವಿತ್ ರೆಸ್ಪೆಕ್ಟ್ ಟು ಟಿ, ಸೊ ದೇರ್ ಫಾರ್ dy ಬೈ ಡಿ ಟಿ ಈಸ್ ಈಕ್ವಲ್ ಟು 25. ಕರೆಕ್ಟ್ ಇದೆಯಾ? ರೈಟ್? ಸಾರಿ, ಕ್ಯಾಮ್ರಾ ಸಡನ್ ಆಗಿ ಆಫ್ ಆಯಿತು. ಓಕೆ, ವೆನ್ ರೈಟ್. ಸೊ ಎಲ್ಲಿದ್ವಿ ನಾವು? 25 ಆಗುತ್ತೆ, ಹೌದಲ್ವಾ? ಸೊ ಇಲ್ಲಿ ಅಬ್ಸರ್ವ್ ಮಾಡಿ ಕ್ಲೀನಾಗೆ. ಈಗ ಡಿ ಎಕ್ಸ್ ಬೈ ಡಿ ಟಿ ಗೊತ್ತಿದೆಯಾ? ಸೊ ಎಷ್ಟು? 2x ಇಂಟು 2 ಪ್ಲಸ್ 2y dy ಬೈ ಡಿ ಟಿ ಈಸ್ ಈಕ್ವಲ್ ಟು 25. ಕರೆಕ್ಟ್ ಇದೆಯಾ? ಸೊ ಎಕ್ಸ್ ಕ್ವಾಂಟಿಟಿ ಈ ಕಡೆ ಕಳ್ಸೋಣ. ನಮಗೆ ಬೇಕಿರೋದು ಫೈನಲ್ ಟಾರ್ಗೆಟ್ ಏನು? dy ಬೈ ಡಿ ಟಿ. ರಿಮೈನಿಂಗ್ ಎಲ್ಲ ಆ ಕಡೆ ಕಳಿಸ್ರಿ. ಸೊ ಒಂದೊಂದೇ ಹೋದ್ರೆ ಏನಾಗುತ್ತೆ, 2y dy ಬೈ ಡಿ ಟಿ ಈಸ್ ಈಕ್ವಲ್ ಟು 25. 2 2s 4, 4x ಈ ಕಡೆ ಬಂದರೆ ಏನಾಗುತ್ತೆ, ಸಾರಿ ಕಾನ್ಸ್ಟೆಂಟ್ ಡಿಫ್ರೆನ್ಸಿಯೇಷನ್ 0 ಅಲ್ರಿ. ಸೊ ಇದು ಬಿಟ್ಟಾಗಿ ಮೈನಸ್ 4x ಆಯಿತು. ಈಗ 2 1s 2 2s. ಸೊ dy ಬೈ ಡಿ ಟಿ ಈಸ್ ಈಕ್ವಲ್ ಟು ಮೈನಸ್ 2x ಡಿವೈಡೆಡ್ ಬೈ y. ಕರೆಕ್ಟಾ? ಈಗ ಅವ್ರು ಹೇಳಿರೋದೇನು, dy ಬೈ ಡಿ ಟಿ ಇದೆಯಲ್ಲ, ಇದನ್ನು ಕಂಡುಹಿಡಿರಿ ವೆನ್ ಎಕ್ಸ್ ಈಸ್ ಈಕ್ವಲ್ ಟು 4 ಮೀಟರ್. ಕರೆಕ್ಟಾ? ಸೊ ಎಕ್ಸ್ 4 ಮೀಟ್ರ್ ಇದ್ದಾಗ ಈಗ ನಿಮಗೆ ಡೌಟ್ ಏನು ಬರುತ್ತೆ, ಮ್ಯಾಮ್ ಓಕೆ ಎಕ್ಸ್ 4 ಮೀಟ್ರ್, ಸೊ ಎಕ್ಸ್ ಜಾಗದಲ್ಲಿ 4 ಸಬ್ಸ್ಟಿಟ್ಯೂಟ್ ಮಾಡೋಕೆ ಹೇಳ್ತೀರಾ, ಮಾಡ್ತೀವಿ. ಬಟ್ ವೈ ಎಲ್ಲಿಂದ ತರೋದು? ಸಿಂಪಲ್ ಮೈ ಡಿಯರ್ಸ್, ಯು ಹ್ಯಾವ್ ದಿಸ್ ಈಕ್ವೇಷನ್ ರೈಟ್. ಫ್ರಮ್ ದಿಸ್ ವೆನ್ ಎಕ್ಸ್ ಈಸ್ 4, ಎಕ್ಸ್ 4 ಆದರೆ ಏನಾಗುತ್ತೆ, 4 ಸ್ಕ್ವೇರ್ 16, 25 ಮೈನಸ್ 4 ಅಲ್ಲ 25 ಮೈನಸ್ 16 9 ಆಗುತ್ತೆ. ಯಾವ ನಂಬರಿನ ಸ್ಕ್ವೇರ್? 9, 3 ತಾನೆ. ಸೊ ದೇರ್ ಫಾರ್ ವೈ ಈಸ್ ಈಕ್ವಲ್ ಟು 3. ಅರ್ಥ ಆಯ್ತಲ್ಲ? ಸೊ ಇದರಿಂದ ನಿಮಗೆ ವೈ ವ್ಯಾಲ್ಯೂ ಕೂಡ ಗೊತ್ತಾಗುತ್ತೆ. ಈಗ ಡಿ ವೈ ಬೈ ಡಿ ಟಿ ಆ್ಯಸ್ ಎಕ್ಸ್ ಇಸ್ ಈಕ್ವಲ್ ಟು 4 ಎಷ್ಟಾಗುತ್ತೆ, ಮೈನಸ್ 2 ಇಂಟು 4 ಡಿವೈಡೆಡ್ ಬೈ ವೈ ವ್ಯಾಲ್ಯೂ 3. ಸೊ ಇಟ್ ಈಸ್ ಮೈನಸ್ 8/3. ಕರೆಕ್ಟ್ ಇದೆಯಾ? ಅಬ್ಸರ್ವ್ ಮಾಡಿ ಕ್ಲೀನಾಗೆ. ಎಸ್ ಆರ್ ನೋ? ಯೂನಿಟ್ ಏನು ಮಾಡ್ತೀರಾ? ಸೆಂಟಿಮೀಟರ್ ಪರ್ ಟೈಮ್ ಇದೆ ತಾನೆ, ಸೊ ಸೆಕೆಂಡ್. ಅರ್ಥ ಆಯ್ತಲ್ಲ? ಸೊ ಈ ರೀತಿ ನೀವು ಬರಿಬೇಕಾಗುತ್ತೆ. ಲಾಸ್ಟಲ್ಲಿ ಬೇಕಿದ್ರೆ ಏನು ಮಾಡ್ತೀರಾ, ಮೈನಸ್ ಇದೆ ತಾನೆ, ಮೈನಸ್ ಅಂದರೆ ಏನು ಬರೀತಾರೆ, ಡಿಕ್ರೀಸಿಂಗ್. ಓಕೆ, ಎನಿಹೋ ಅಲ್ಲಿ ಆಲ್ರೆಡಿ ಕ್ವಶನಲ್ಲೇ ಕೊಟ್ಟಿದ್ದಾರೆ ಅವರು, ಸೊ ಯು ಕ್ಯಾನ್ ಮೆನ್ಷನ್ ಇಟ್. ದ ಹೈಟ್ ಈಸ್ ಡಿಕ್ರೀಸಿಂಗ್ ಅಟ್ ದ ರೇಟ್ 8/3 ಸೆಂಟಿಮೀಟರ್ ಪರ್ ಸೆಕೆಂಡ್. ಮೈನಸ್ ಅಂತ ಮತ್ತೆ ಬರಿಬೇಡಿ, ಡಿಕ್ರೀಸಿಂಗ್ ಅನ್ನೋ ವರ್ಡ್ ಬರ್ದಿದ್ದೀರಾ ಅಂದರೆ ಇಟ್ ಈಸ್ ಅಂಡರ್ಸ್ಟುಡ್. ಓಕೆ, ರೈಟ್. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್, ಅಬ್ಸರ್ವ್ ಕ್ಲಿಯರ್ಲಿ ವಾಟ್ ಈಸ್ ಗಿವೆನ್. A particle moves along the curve 6y is equal to x cube plus 2. Find the points on the curve at which the y coordinate is changing 8 times as fast as the x coordinate. ಅರ್ಥ ಆಯ್ತಾ? ಸೊ ಏನು ಕೊಟ್ಟಿದ್ದಾರೆ ನೋಡಿ, ಕ್ವೆಶನ್ ನಂಬರ್ ಎಷ್ಟಪ್ಪ ಇದು? 11. ಅವ್ರು ಏನು ಹೇಳಿದಾರೆ ಅಂದರೆ, ಒಂದು ಪಾರ್ಟಿಕಲ್ ಇದೆ. ಓಕೆ, ಸೊ ಆ ಪಾರ್ಟಿಕಲ್ಲು ಕರ್ವ್ ಮೇಲೆ ಮೂವ್ ಆಗ್ತಾ ಇದೆ. ಕರ್ವ್ ಯಾವುದು? 6y is equal to x cube plus 2. ಆ ಕರ್ವ್ ಹೆಂಗಾದರೂ ಇರಲಿ, ನಮಗೆ ಗೊತ್ತಿದೆ ಒಂದು ಗ್ರಾಫ್ ಅಂದರೆ ಹಿಂಗಿರುತ್ತೆ, ಏನೋ ಒಂದು ಹಿಂಗೆ ಕರ್ವ್ ಐತೆ ಅನ್ಕೊಳ್ರಿ. ಇಲ್ಲೊಂದು ಪಾರ್ಟಿಕಲ್ ಇದೆ, ಇದು ಮೂವ್ ಆಗ್ತಾ ಇದೆ. ಓಕೆ, ಅವ್ರು ಹೇಳಿರೋದು ಏನಂತ ಅಂದರೆ, ಇದು ಮೂವ್ ಆಗ್ತಾ ಇರೋ ಪಾರ್ಟಿಕಲ್ ಇದೆಯಲ್ಲ, ಓಕೆ, ಸೊ ಫೈಂಡ್ ದ ಪಾಯಿಂಟ್ಸ್ ಆನ್ ದ ಕರ್ವ್ ಅಟ್ ವಿಚ್ ದ ವೈ ಕೋಆರ್ಡಿನೇಟ್ ಈಸ್ ಚೇಂಜಿಂಗ್. ಇದು ಮೂವ್ ಆಗ್ತಾ ಇದೆಯಲ್ಲ, ಒಂದು ಪಾಯಿಂಟ್ ಅಂತ ಅಂದರೆ 2 ಡೈಮೆನ್ಷನಲ್ಲಿ ಯಾವಾಗಲೂ ಎಕ್ಸ್ ಕಮ ವೈ ಇರುತ್ತಾ. ಸೊ ಅವ್ರು ಹೇಳ್ತಿರೋದೇನು ಅಂತ ಅಂದರೆ, ಯು ಹ್ಯಾವ್ ಟು ಫೈಂಡ್ ದ ಪಾಯಿಂಟ್ ಆನ್ ದ ಕರ್ವ್. ಯಾವ ಪಾಯಿಂಟಲ್ಲಿ the y coordinate is changing, okay, is changing 8 times as fast as x coordinate. ಅಂದರೆ dy by dt ಸಪೋಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಚೇಂಜ್ ಆಗ್ತಾ ಇದೆ ಅಂದ್ಕೊಳ್ಳಿ. ಸೊ 8 ಟೈಮ್ಸ್ dx by dt. ಓಕೆ, ಕೆಲವೊಬ್ರು ಈ ರೀತಿ ಬರೆದು ಮಾಡಿಸ್ತಾರೆ, ಇನ್ನು ಕೆಲವೊಬ್ರು ಏನಂದರೆ ಎನಿಹೌ dt ಕ್ಯಾನ್ಸಲ್ ಔಟ್ ಮಾಡಿಬಿಟ್ಟು dy by dx is equal to 8 ಅಂತಲೂ ಮಾಡಿಸ್ತಾರೆ. ಸೊ ನಿಮಗೆ ಯಾವ್ದು ಕನ್ವೀನಿಯಂಟ್ ಅನಿಸುತ್ತೆ, ಯು ಕ್ಯಾನ್ ಗೋ ವಿತ್ ಇಟ್. ಓಕೆ, ರೈಟ್. ಸೊ ಆ್ಯಸ್ ಫಾಸ್ಟ್ ಆಸ್ ಎಕ್ಸ್ ಕೋಆರ್ಡಿನೇಟ್ ಫೈಂಡ್ ದ ಪಾಯಿಂಟ್ ಅಂದರೆ ಈ ಸ್ಪೀಡಲ್ಲಿ ಚೇಂಜ್ ಆಗ್ತಾ ಇರುವಂಥದ್ದು ಯಾವ ಪಾಯಿಂಟ್ ಮೇಲೆ ಅಂತ ಕಂಡುಹಿಡಿರಿ ಅಂತ ಹೇಳಿದ್ದಾರೆ. ಓಕೆ, ಸೊ ವಾಟ್ ಯು ಹ್ಯಾವ್ ಟು ಡೂ ಈಸ್, ಈಗ ನಮಗೆ dy by dt dx by dt ಅಂತ ಬಂದಿದೆ ಅಂದರೆ ಡೆಫಿನೆಟ್ಲಿ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು ಅನ್ಸುತ್ತೆ, ರೈಟ್. ಸೊ ಡಿಫ್ರೆನ್ಷಿಯೇಟ್ ಮಾಡಿ, ವೆನ್ ಯು ಡಿಫ್ರೆನ್ಷಿಯೇಟ್ ದಿಸ್ ಒನ್ dy by dt
ನಾನು ಇದನ್ನು ಕನ್ಸಿಡರ್ ಮಾಡ್ತಾ ಇದ್ದೀನಿ, ಇದನ್ನು ಮಾಡ್ತಾ ಇಲ್ಲ. ಓಕೆ, ಸೊ ಎನಿ ಆಫ್ ಯು ನಿಮ್ಮ ಕಾಲೇಜಸಲ್ಲಿ ಈ ಥರ ಮಾಡಿಸಿದ್ದಾರೆ ಅಂದರೆ ದಟ್ ಈಸ್ ಆಲ್ಸೋ ಕರೆಕ್ಟ್, ಡೋಂಟ್ ವರಿ. ರೈಟ್, ಯಾಕೆ ಕರೆಕ್ಟ್ ಅಂತ ಇಲ್ಲೇ ಹೇಳಿದ್ದೀನಿ. ಇದು ಕ್ಯಾನ್ಸಲ್ ಔಟ್ ಆಗಿ ಮತ್ತೆ ಸೇಮ್ ರಿಲೇಷನ್ನೇ ಸಿಗುತ್ತೆ. ಓಕೆ, ಸೊ ಎಕ್ಸ್ ಕ್ಯೂಬ್ ಡಿಫ್ರೆನ್ಸಿಯೇಷನ್ ಈಸ್ 3x² dx by dt ಪ್ಲಸ್ ಕಾನ್ಸ್ಟೆಂಟ್ ಇಂದ 0 ಆಗುತ್ತೆ. ಹೌದಾ, 3 1s 3 2s. ನೆಕ್ಸ್ಟ್ ಏನಾಗುತ್ತೆ ಈಗ, dy by dt ಎಷ್ಟು, 8 ಟೈಮ್ಸ್ ಆಫ್ dx by dt, ರೈಟ್. ಸೊ 8 ಟೈಮ್ಸ್ ಆಫ್ dx by dt, ಇಲ್ಲಿ ಆಲ್ರೆಡಿ ಏನಿತ್ತು 2 ಈಸ್ ಈಕ್ವಲ್ ಟು x² dx by dt. ಎರಡೂ ಸೈಡ್ dx by dt ಇದೆ, ಬಿಟ್ಟಾಕಿ 8 2s are 16 ಈಸ್ ಈಕ್ವಲ್ ಟು x². ಸೊ x ವ್ಯಾಲ್ಯೂ ಏನಾಗುತ್ತೆ, ಪ್ಲಸ್ ಆರ್ ಮೈನಸ್ 4. ಸೊ ನಮಗೆ ರಿಕ್ವೈರ್ಡ್ ಪಾಯಿಂಟ್ ಏನು ಸಿಗುತ್ತೆ ಅಂತ ಅಂದರೆ, ಒಂದು x ಇಸ್ ಈಕ್ವಲ್ ಟು 4 ಇದ್ದಾಗ y ವ್ಯಾಲ್ಯೂ ಏನೋ ಸಿಗುತ್ತೆ, ಇನ್ನೊಂದು x ಇಸ್ ಈಕ್ವಲ್ ಟು -4 ಇದ್ದಾಗ y ವ್ಯಾಲ್ಯೂ ಏನು ಸಿಗುತ್ತೆ ನೋಡಿ. ಹೇಗೆ ಮ್ಯಾಮ್ y ವ್ಯಾಲ್ಯೂ ಕಂಡುಹಿಡಿಯೋದು ಅಂತ ಅಂದರೆ, ನಿಮಗೆ ಇಲ್ಲಿ ಈಕ್ವೇಷನ್ ಇದೆಯಲ್ಲ, ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. 6y ಇಸ್ ಈಕ್ವಲ್ ಟು x³ + 2 ಇದೆ ಅಲ್ಲ, ಇಲ್ಲಿ ತೊಗೊಂಡೋಗಿ ಹಾಕಿದರೆ ಏನಾಗುತ್ತೆ, 4³ ಅಂದರೆ 64 + 2 65 66 6 1s 6 11s. ಸೊ y ವ್ಯಾಲ್ಯೂ ಎಷ್ಟು, 11 ಬರುತ್ತೆ. ಅಲ್ಲಿಗೆ 1 ಪಾಯಿಂಟ್ ಯಾವುದು ಬಂತು, 4, 11. ಈ ಪಾಯಿಂಟಲ್ಲಿ ನಮಗೆ y ಕೋಆರ್ಡಿನೇಟು 8 ಟೈಮ್ಸ್ ಆಫ್ x ಕೋಆರ್ಡಿನೇಟ್ ಚೇಂಜ್ ಆಗ್ತಾ ಇದೆ ಅಂತ ಅರ್ಥ. ನೆಕ್ಸ್ಟು ಇನ್ನೊಂದು ಪಾಯಿಂಟ್ ಕೂಡ ಇದೆ, -4 ಏನು ಬರುತ್ತೆ ನೋಡಿ, ಅಬ್ಸರ್ವ್ ಮಾಡಿ. -4³ ಅಂತ ಅಂದರೆ -64 + 2 ಅಂತ ಅಂದರೆ ಏನಾಗುತ್ತೆ, -62. ದೆನ್ -62/6 ಮಾಡಿದ್ರೆ ಯಾವ ಟೇಬಲ್ಸಲ್ಲಿ ಹೋಗುತ್ತಾ, ಎಸ್ 3 1s ಅದಲ್ಲಿ ಹೋಗುತ್ತಲ್ಲ. ಸೊ ಏನಾಗುತ್ತೆ, -31/3 1s ಅಲ್ಲ, ಸಾರಿ 2 1s ಅದಲ್ಲಿ 2 3s ಆ್ಯಂಡ್ 2 31s. ಸೊ ಅಲ್ಲಿಗೆ ಇನ್ನೂ ಒಂದು ಪಾಯಿಂಟ್ ಯಾವುದು, -4, -31/3. ಅರ್ಥ ಆಯ್ತಲ್ಲ. ಸೊ ಈ ಪಾಯಿಂಟಲ್ಲಿ ನಿಮಗೆ ಏನಾಗುತ್ತೆ ಅಂತ ಅಂದರೆ, ಯು ವಿಲ್ ಗೆಟ್ ದ ಪಾಯಿಂಟ್. ದಿಸ್ ಈಸ್ ದ ಪಾಯಿಂಟ್ ವೇರ್ ದ y ಕೋಆರ್ಡಿನೇಟ್ ಈಸ್ ಚೇಂಜಿಂಗ್ 8 ಟೈಮ್ಸ್ ಆಸ್ ದ x ಕೋಆರ್ಡಿನೇಟ್. ಅರ್ಥ ಆಯ್ತಲ್ಲ. ಸೊ ಕಮಿಂಗ್ ನೆಕ್ಸ್ಟ್ ಕ್ವೆಶನ್, ಏನು ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ ಕ್ವೆಶನಲ್ಲಿ. ದ ರೇಡಿಯಸ್ ಆಫ್ ಎನ್ ಏರ್ ಬಬಲ್ ಈಸ್ ಇನ್ಕ್ರೀಸಿಂಗ್ ಅಟ್ ದ ರೇಟ್ ಆಫ್ 1/2 cm/s. ಏರ್ ಬಬಲ್ ಅಂತ ಅಂದರೆ ಜಿಯೋಮೆಟ್ರಿಕಲ್ ಫಿಗರ್ ಐಡೆಂಟಿಫೈ ಮಾಡ್ತೀರಾ. ಏರ್ ಬಬಲ್ ಅಂತ ಅಂದರೆ ಹೇಗಿರುತ್ತೆ, ಸ್ಪಿಯರ್ ತಾನೆ. ಸೊ ಫಿಗರ್ ಐಡೆಂಟಿಫೈಡ್, ಜಿಯೋಮೆಟ್ರಿಕಲ್ ಫಿಗರ್ ಫಸ್ಟ್ ಐಡೆಂಟಿಫೈ ಮಾಡಬೇಕು ಆ್ಯಂಡ್ ಫಾರ್ಮುಲಾ ಅಷ್ಟೇ ನಾನು ಹೇಳಿದ್ದು, ರೈಟ್. ಸೊ ಏನು ಹೇಳಿದ್ದಾರೆ, ರೇಡಿಯಸ್ ಚೇಂಜ್ ಆಗ್ತಾ ಇದೆ. ಸೊ cm/s ಇದೆ ಅಂದರೆ ಏನು, ರೇಡಿಯಸ್ dt ತಗೋಬೇಕು, ಹೌದಲ್ವಾ, ಪರ್ ಸೆಕೆಂಡ್ ಇರೋದ್ರಿಂದ. ಸೊ cm/s, ರೈಟ್. ನೆಕ್ಸ್ಟ್ ಏನು ಹೇಳಿದ್ದಾರೆ ನೋಡಿ, ಅಟ್ ವಾಟ್ ರೇಟ್ ಈಸ್ ದ ವಾಲ್ಯೂಮ್ ಆಫ್ ದಿ ಬಬಲ್ ಇನ್ಕ್ರೀಸಿಂಗ್, ಅಂದರೆ ಅಟ್ ವಾಟ್ ರೇಟ್ ವಾಲ್ಯೂಮ್ ಇಸ್ ಚೇಂಜಿಂಗ್. ಸಿಂಪಲ್ ಕಂಡೀಷನ್ ಏನು ಕೊಟ್ಟಿದ್ದಾರೆ ಅಂದರೆ, ವೆನ್ r ಈಸ್ 1 cm, r 1 cm ಇದ್ದಾಗ ವಾಲ್ಯೂಮ್ ಹೇಗೆ ಚೇಂಜ್ ಆಗ್ತಾ ಇದೆ ಅಂತ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಜಿಯೋಮೆಟ್ರಿಕಲ್ ಫಿಗರ್ ಐಡೆಂಟಿಫೈ ಮಾಡಿದ್ರಿ, ಮಾಡಿದ ತಕ್ಷಣ ಇಲ್ಲೇನು ಕ್ವಾಂಟಿಟಿ ಇದೆ ಅಂತ ಬರ್ಕೊಂಡ್ರಿ, ಗಿವನ್ ಬರ್ದಿದ್ದೀರಾ. ಸ್ಪಿಯರ್ ಇಂದ ವಾಲ್ಯೂಮ್ ನಮಗೆ ಆಲ್ರೆಡಿ ಗೊತ್ತಿದೆ. ವಾಟ್ ಈಸ್ ದ ವಾಲ್ಯೂಮ್ ಆಫ್ ದಿ ಸ್ಪಿಯರ್, ಫಸ್ಟ್ ಕ್ಲಾಸ್ ನೀಟಾಗಿ ಕೇಳಿದರೆ ಅರ್ಥ ಆಗುತ್ತೆ, ಹೌದಾ. ಸೊ ವಾಟ್ ಈಸ್ ದ ವಾಲ್ಯೂಮ್, v ಈಸ್ ಈಕ್ವಲ್ ಟು 4/3 πr³. ಸೊ ನೆಕ್ಸ್ಟ್ ಏನು ಬೇಕು ನಮಗೆ, dv/dt ಬೇಕು ಅಂದರೆ ಡಿಫ್ರೆನ್ಷಿಯೇಟ್ ಮಾಡಿ. ಸೊ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಸಿಗುತ್ತೆ, dv/dt ಈಸ್ ಈಕ್ವಲ್ ಟು 4/3 π ಅನ್ನೋದು ಕಾನ್ಸ್ಟೆಂಟು, r³ ಡಿಫ್ರೆನ್ಸಿಯೇಷನ್ ಈಸ್ 3r², ಆ್ಯಂಡ್ ಸಿನ್ಸ್ ಇಟ್ ಈಸ್ ವಿತ್ ರೆಸ್ಪೆಕ್ಟ್ ಟು dt ವಿಲ್ ರೈಟ್ dr/dt. ಓಕೆ, ರೈಟ್. ಸೊ dr/dt, ಈಗ 3 3 ಕ್ಯಾನ್ಸಲ್ ಔಟ್, ರೈಟ್. dv/dt, v ಇದು y ಅಲ್ಲ, dv/dt ಈಸ್ ಈಕ್ವಲ್ ಟು 4πr². ವಾಟ್ ಈಸ್ dr/dt ಕೊಟ್ಟಿದ್ದಾರೆ ನೋಡಿ, 1/2 cm/s. ಸೊ 2 1s 2 2s, ಅಲ್ಲಿಗೆ ನಿಮಗೆ ಆನ್ಸರ್ ಏನು ಸಿಕ್ತು, 2πr². ಆ್ಯಂಡ್ ದೇ ಆರ್ ಆಸ್ಕಿಂಗ್ ಯು ದ ರೇಟ್ ಆಫ್ ಚೇಂಜ್ ಆಫ್ ವಾಲ್ಯೂಮ್ ವೆನ್ r ಈಸ್ 1 cm. ಸೊ ವೆನ್ r ಈಸ್ 1 ಏನಾಗುತ್ತೆ, dv/dt ವೆನ್ r ಈಸ್ ಈಕ್ವಲ್ ಟು 1 ಅಂದರೆ ಎಷ್ಟು ಬರುತ್ತೆ, 2π × 1². ಸೊ ನಥಿಂಗ್ ಬಟ್ 2π. ಸಿನ್ಸ್ ವಾಲ್ಯೂಮ್ ಅಂತ ಅಂದರೆ ಏನಾಗುತ್ತೆ, cm³/s. ನೆನಪಿರಲಿ, ವಾಲ್ಯೂಮ್ ಬಂದರೆ ಕ್ಯೂಬ್ ಬರಬೇಕು, ಏರಿಯಾ ಬಂದರೆ ಸ್ಕ್ವೇರ್ ಬರಬೇಕು, ಜಸ್ಟ್ ಡಿಸ್ಟೆನ್ಸ್ಗಳು ಬಂದರೆ cm/s. ಓಕೆ, ಇಲ್ಲಿ ನಿಮಗೆ ಯೂನಿಟ್ಸ್ ನೀಟಾಗಿ ಗೊತ್ತಿದ್ರೆ ಈಸಿಯಾಗಿ ಐಡೆಂಟಿಫೈ ಕೂಡ ಮಾಡ್ತೀರಾ. ಅರ್ಥ ಆಯ್ತಲ್ಲ. ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಆನ್ಸರ್. ಲೆಟ್ ಮಿ ಟರ್ನ್ ದ ಶೀಟ್. ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್ ಅಬ್ಸರ್ವ್ ಮಾಡಿ ಅಲ್ಲಿವರೆಗೂ ಏನು ಕೊಟ್ಟಿದ್ದಾರೆ ಅಂತ. ಎ ಬಲೂನ್ ವಿಚ್ ಆಲ್ವೇಸ್ ರಿಮೇನ್ಸ್ ಸ್ಪೆರಿಕಲ್ ಅಂತ ಅಂದರೆ ಇಲ್ಲೂ ಕೂಡ ಕೊಟ್ಟಿರೋ ಫಿಗರ್ ಯಾವುದು, ಜಿಯೋಮೆಟ್ರಿಕಲ್ ಫಿಗರ್, ಇಟ್ ಈಸ್ ಅಗೇನ್ ಸ್ಪಿಯರ್. ಸೊ ಹ್ಯಾಸ್ ಎ ವೇರಿಯಬಲ್ ಡಯಾಮೀಟರ್, ಅಂದರೆ ಡಯಾಮೀಟರ್ ಚೇಂಜ್ ಆಗ್ತಾ ಇದೆ, ಬಟ್ ಡಯಾಮೀಟರ್ ಎಷ್ಟು ಕೊಟ್ಟಿದ್ದಾರೆ ನೋಡಿ, ಅಬ್ಸರ್ವ್ ಮಾಡಿ. 3/2 2x + 1.
ಡಯಾಮೀಟರ್ ಇಂದ ರೇಡಿಯಸ್ ಕಂಡುಹಿಡಿಬಹುದಾ? ರೇಡಿಯಸ್ ಇಸ್ ಆಲ್ವೇಸ್ ಹಾಫ್ ಆಫ್ ಡಯಾಮೀಟರ್, ರೈಟ್? ಹಾಫ್ ಆಫ್ ಡಯಾಮೀಟರ್. ಸೊ ಹಾಫ್ ಆಫ್ ಡಯಾಮೀಟರ್ ಅಂದರೆ ಎಷ್ಟಪ್ಪ? 3/2 ಇಂಟು 2x ಪ್ಲಸ್ 1, ರೈಟ್? ಸೊ ಏನಾಗುತ್ತೆ? 3 1s are 3, 2 2s are 4. ಸೊ ದಿಸ್ ಇಸ್ ದ ರೇಡಿಯಸ್, ರೈಟ್? ಬೇಕು ನಮಗೆ ರೇಡಿಯಸ್, ಹೌದಲ್ವಾ? ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ. Where is the question? Yes, a balloon which always remains spherical has the diameter. Find the rate of change of its volume with respect to x. ಇಲ್ಲಿ ಸ್ವಲ್ಪ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಅವ್ರು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಕೊಟ್ಟಿರೋದ್ರಿಂದ ನಾವು ಬೇರೆ ಏನು ತಗೊಳ್ಳೋ ನೆಸೆಸಿಟಿ ಇಲ್ಲ. ಸೊ ದಟ್ ಮೀನ್ಸ್ ವಾಟ್? ವೆನ್ ಯು ಟೇಕ್ ವಾಲ್ಯೂಮ್ ಯು ಹ್ಯಾವ್ ಟು ಟೇಕ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಅರ್ಥ ಆಯ್ತಲ್ಲ? ಸೊ ವಾಲ್ಯೂಮ್ ನಮಗೆ ಆಲ್ರೆಡಿ ಗೊತ್ತಿದೆ, d/dx ಫಸ್ಟ್ ಮಾಡ್ಕೊಳ್ರಿ. ವಾಲ್ಯೂಮ್ ಏನಾಯ್ತಪ್ಪ? 4/3 ಪೈ ಆರ್ ಕ್ಯೂಬ್. ಆರ್ ಕ್ಯೂಬ್ ಅಂದರೆ ರೇಡಿಯಸ್ ಏನೈತೆ ಅದ್ರದ್ದು ಕ್ಯೂಬ್, ಹೌದಲ್ವಾ? ಸೊ 3/4 2x ಪ್ಲಸ್ 1 ಹೋಲ್ ಕ್ಯೂಬ್. ಕರೆಕ್ಟ್ ಇದೆಯಾ? ರೈಟ್? ಐ ಹೋಪ್ ಸೊ ಅರ್ಥ ಆಗ್ತಾ ಇದೆ. ನೆಕ್ಸ್ಟ್ ಏನಾಗುತ್ತೆ ನೋಡಿ, ಅಬ್ಸರ್ವ್ ಮಾಡಿ. ಇಲ್ಲಿ 1 4 ಕ್ಯಾನ್ಸಲ್ ಆಗುತ್ತೆ. ಆ್ಯಕ್ಚುಲಿ ಇರೋದು ಕ್ಯೂಬ್, ಹೌದಲ್ವಾ? ಸೊ 3 ಕ್ಯೂಬ್ 4 ಕ್ಯೂಬ್, ಬಟ್ ಅದರಲ್ಲಿ 1 3 1 4 ಕ್ಯಾನ್ಸಲ್ ಆದರೆ 3 ಸ್ಕ್ವೇರ್ ಉಳಿಯುತ್ತೆ, ಎಷ್ಟು? 9. 4 ಸ್ಕ್ವೇರ್ ಉಳಿಯುತ್ತೆ, ಎಷ್ಟು? 16, ರೈಟ್? ಸೊ ನೆಕ್ಸ್ಟ್ 2x ಪ್ಲಸ್ 1 ಹೋಲ್ ಕ್ಯೂಬ್. ಇನ್ನು ನಾನು ಡಿಫ್ರೆನ್ಷಿಯೇಟ್ ಮಾಡಿಲ್ಲ, ಹೌದಲ್ವಾ? ಸೊ ಈಗ ನಾನು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ? 9π/16 ಹಾಗೆ ಉಳಿಯುತ್ತೆ. ಎಕ್ಸ್ ಕ್ಯೂಬ್ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ? 3x ಸ್ಕ್ವೇರ್, ಬಟ್ ಇದು ಎಕ್ಸ್ ಅಲ್ಲ, ಬೇರೆ ವ್ಯಾಲ್ಯೂ. ಸೊ ಇದನ್ನ ಮತ್ತೆ ನಾನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ, ಚೈನ್ ರೂಲ್ ಅಪ್ಲೈ ಮಾಡಿದ್ರೆ 2x ಡಿಫ್ರೆನ್ಸಿಯೇಷನ್ ಇಸ್ 2 ಪ್ಲಸ್ 1 ಇಸ್ ಕಾನ್ಸ್ಟೆಂಟ್. ಸೊ ಬಿಟ್ಟಾಕಿ ಅದರ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ? 0 ಆಗುತ್ತೆ, ಹೌದಲ್ವಾ? ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿ. 2 1s are 2 8s are 9 3s are 27. ಸೊ ದ change in the volume with respect to x is 27π/8 into 2x plus 1 whole square. I hope so ಅರ್ಥ ಆಗ್ತಾ ಇದೆ, ರೈಟ್? ಅರ್ಥ ಆಗ್ತಾ ಇದ್ರೆ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ನೆಕ್ಸ್ಟ್ ಕ್ವಶನ್ ಹೋಗೋದಕ್ಕಿಂತ ಮುಂಚೆ ವಿಡಿಯೋನ ಸ್ವಲ್ಪ ಲೈಕ್ ಮಾಡಿ. ಲೈಕ್ ಮಾಡಿಬಿಟ್ಟು ಬೇಕಿದ್ರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಓಕೆ? ಬಿಕಾಸ್ ಇಫ್ ಯು ಶೇರ್ ದಟ್ಸ್ ಮೋರ್ ಹೆಲ್ಪ್ಫುಲ್ ಫಾರ್ ಮೀ ಆಸ್ ವೆಲ್, ರೈಟ್? ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸಿಗೆ ಹೆಲ್ಪ್ ಮಾಡಿ ಅಷ್ಟೇ, ಇನ್ನೇನು ಹೇಳಕ್ಕೆ ಹೋಗಲ್ಲ ಜಾಸ್ತಿ, ರೈಟ್? ಈಗ ನೋಡಿ ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ಕ್ವೆಶನ್ ಏನು ಕೊಟ್ಟಿದ್ದಾರೆ ಅಂತ. ಸ್ಯಾಂಡ್ ಈಸ್ ಪೋರಿಂಗ್ ಫ್ರಮ್ ಎ ಪೈಪ್ ಅಟ್ ದ ರೇಟ್ ಆಫ್ 12 cm/s. ಓಕೆ, ಇದರಿಂದ ನಮಗೆ ಜಿಯೋಮೆಟ್ರಿಕಲ್ ಫಿಗರ್ ಏನು ಗೊತ್ತಾಗಿಲ್ಲ, ಹೌದಲ್ವಾ? ಸೊ ಲೆಟ್ಸ್ ವೇಟ್. ನೆಕ್ಸ್ಟ್ ಸೆಂಟೆನ್ಸ್ ಓದೋಣ, ಮೇ ಬಿ ಗೊತ್ತಾಗ್ಬೋದು. ಎಸ್, ದ ಫಾಲಿಂಗ್ ಸ್ಯಾಂಡ್ ಫಾರ್ಮ್ಸ್ ಎ ಕೋನ್ ಆನ್ ದ ಗ್ರೌಂಡ್. ಸೊ ಜಿಯೋಮೆಟ್ರಿಕಲ್ ಫಿಗರ್ ಐಡೆಂಟಿಫೈಡ್, ಇಟ್ ಈಸ್ ಕೋನ್. ಓಕೆ, ಇದು ನೀವು ಬರೆಯೋದು ಬೇಡ, ಇದು ನಿಮ್ಮ ಬ್ರೈನಲ್ಲಿ ಬರಬೇಕು ಅಷ್ಟೇ, ಓಕೆನಾ? ನಾನಿಲ್ಲಿ ನಿಮಗೆ ಐಡೆಂಟಿಫೈ ಮಾಡಿದ್ದು ಬರೀತಿದ್ದೀನಿ ಅಷ್ಟೇ. ಎಕ್ಸಾಮಲ್ಲಿ ಏನು ಬರೆಯೋಕೆ ಹೋಗ್ಬೇಡಿ ಕೋನ್ ಅಂತ ಸಪ್ರೇಟಾಗಿ, ಓಕೆ? ಜಸ್ಟ್ ವಾಲ್ಯೂಮ್ ಆಫ್ ಕೋನ್ ಅಂತ ಬರೀತಿರಲ್ಲ, ಅಲ್ಲಿ ಬರೀಬೇಕಿದ್ರೆ, ಬಟ್ ನಿಮ್ಮ ಬ್ರೈನಲ್ಲಿ ಇದು ಸ್ಟಿಕ್ ಆಗೋಕ್ಕೆ. ಸೊ ಜಿಯೋಮೆಟ್ರಿಕಲ್ ಫಿಗರ್ ಕೋನ್ ಅಂತ ಗೊತ್ತಾಯಿತು. ಸ್ಯಾಂಡ್ ಈಸ್ ಪೋರಿಂಗ್ ಫ್ರಮ್ ಎ, ಈಗ ವಾಪಸ್ ಫಸ್ಟ್ ಸೆಂಟೆನ್ಸಿಗೆ ಬರ್ರಿ. ಸ್ಯಾಂಡ್ ಈಸ್ ಪೋರಿಂಗ್ ಫ್ರಮ್ ಎ ಪೈಪ್ ಅಂದರೆ ಒಂದು ಪೈಪ್ ಇದೆ, ಒಂದು ಪೈಪಿಂದ ಹಿಂಗೆ ಇಲ್ಲಿ ಹೋಲ್ ಮಾಡಿ ಇದ್ರೊಳಗಿಂದ ಸ್ಯಾಂಡ್ ಹಾಕ್ತಾ ಇದ್ದೀವಿ, ಓಕೆ? ಸ್ಯಾಂಡ್ ಅಂದರೆ ಮಣ್ಣು, ರೈಟ್? ಸೊ ಅದೇನಾಗ್ತಾ ಇದೆ ನಿಮಗೆ ಗೊತ್ತಿದೆ, ನೀವು ಸಣ್ಣವರಿದ್ದಾಗ ಇನ್ ಕೇಸ್ ಎರಡು ಕೈ ಮಧ್ಯದಲ್ಲಿ ಹಿಂಗೆ ಮಣ್ಣು ತೊಗೊಂಡು ಆಟ ಆಡಿದ್ದೀರಾ ಅಂದರೆ ಜಸ್ಟ್ ಲೈಕ್ ದಿಸ್ ಇಫ್ ಯು ಫಿಲ್. ಸೊ ಸ್ಯಾಂಡ್ ಹಿಂಗೆ ಫಾಲ್ ಆದರೆ ಅದೇನು ಶೇಪ್ ಕ್ರಿಯೇಟ್ ಮಾಡುತ್ತೆ? ಇದು ಜಸ್ಟ್ ಈ ಥರ ಟ್ರಯಾಂಗಲ್ ಶೇಪ್ ಥರ ಕ್ರಿಯೇಟ್ ಮಾಡುತ್ತೆ, ಹೌದಾ? ಸೊ ದಟ್ ಈಸ್ 3D ಫಿಗರಲ್ಲಿ ಹೋದಾಗ ಏನಾಗುತ್ತೆ? ದಟ್ ವಿಲ್ ಬಿ ಕೋನ್, ಓಕೆ? ಸೊ ಕೋನ್ ಶೇಪ್ ಆಗುತ್ತೆ, ಹೌದಲ್ವಾ? ಸೊ ಅದೇ ಅವ್ರು ಹೇಳ್ತಾ ಇರೋದು. ಸ್ಯಾಂಡ್ ಈಸ್ ಪೋರಿಂಗ್ ಫ್ರಮ್ ಎ ಪೈಪ್ ಅಟ್ ದ ರೇಟ್ ಆಫ್ 12 cm. ಸೊ ಏನು ಕೊಟ್ಟಿದ್ದಾರೆ ನೋಡಿ, ಅಬ್ಸರ್ವ್ ಮಾಡಿ. ಮ್ಯಾಮ್ ನಮಗೆ ಗೊತ್ತಾಗ್ತಿಲ್ಲ, ಅದು 12 cm3/s ಇದೆಯಲ್ಲ, ರೇಡಿಯಸ್ ಕೊಟ್ಟಿದ್ದಾರಾ, ಹೈಟ್ ಕೊಟ್ಟಿದ್ದಾರಾ, ಏನು ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಅಂತ ಅಂದರೆ, ಲೆಟ್ ಮಿ ಟೆಲ್ ಯು ಹಿಯರ್ ಯೂನಿಟ್ಸ್ ವಿಲ್ ಹೆಲ್ಪ್ ಯು. ಸಿ ಹಿಯರ್ ಅವ್ರು ಕೊಟ್ಟಿರೋದು ಏನು ಗೊತ್ತಾ? 12 cm³ ಕೊಟ್ಟಿದ್ದಾರೆ. ನಾನು ಈಗ ತಾನೇ ಹೇಳಿದೆ, ಕ್ಯೂಬ್ ಅಂತ ಅಂದರೆ ಏನು? ವಾಲ್ಯೂಮ್ ತಾನೆ, ರೈಟ್? ಸೊ ಅಲ್ಲಿಗೆ ವಾಲ್ಯೂಮ್, ಇಲ್ಲೇನಿದೆ? ಪರ್ ಸೆಕೆಂಡ್ ಅಂದರೆ ಟೈಮ್. ಅರ್ಥ ಆಯ್ತಾ? ಸೊ ಇನ್ ಕೇಸ್ ನಿಮಗೆ ಎಕ್ಸಾಮಲ್ಲಿ ಅವ್ರು ಕೊಟ್ಟಿರೋದು ವಾಲ್ಯೂಮ್, ಈಗ ಇಲ್ಲಿ ವಾಲ್ಯೂಮ್ ಅನ್ನೋ ವರ್ಡೇ ಕೊಟ್ಟಿಲ್ಲ, ಬಟ್ ಅಂದರೂ ವಾಲ್ಯೂಮ್ ಅಂತ ಹೆಂಗೆ ಗೊತ್ತಾಯಿತು? ಬೈ ಸೀಯಿಂಗ್ ಯೂನಿಟ್. ವಾಲ್ಯೂಮ್ ಅಂದರೆ ಕ್ಯೂಬು, ಏರಿಯಾ ಅಂದರೆ ಸ್ಕ್ವೇರು, ರೇಡಿಯಸ್ಸು, ಹೈಟು, ಈ ಥರ ನಾರ್ಮಲ್ ಡಿಸ್ಟೆನ್ಸಸ್ಗಳು ಇದ್ದರೆ cm/s ಇರುತ್ತೆ. ಅರ್ಥ ಆಯ್ತಲ್ಲ? ಸೊ ಆ ಥರ ನೀವು ಐಡೆಂಟಿಫೈ ಮಾಡಬೇಕು. ನೆಕ್ಸ್ಟು ಕೋನ್ ಫಾರ್ಮ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ, ಹೌದಾ? ದ ಫಾಲೋಯಿಂಗ್ ಸ್ಯಾಂಡ್ ಫಾರ್ಮ್ಸ್ ಎ ಕೋನ್ ಆನ್ ದ ಗ್ರೌಂಡ್ ಇನ್ ಸಚ್ ಎ ವೇ ದ್ಯಾಟ್ ದ ಹೈಟ್ ಆಫ್ ದ ಕೋನ್ ಈಸ್ ಆಲ್ವೇಸ್, ಅಂದರೆ ಹೈಟ್ ಯಾವಾಗಲೂ ಕೂಡ ಎಷ್ಟಿರುತ್ತೆ? 1/6 ಆಫ್ ದ ರೇಡಿಯಸ್ ಆಫ್ ದ ಬೇಸ್ ಅಂತ ಹೇಳಿದ್ದಾರೆ. ಸೊ ನೋ ಪ್ರಾಬ್ಲಮ್. ನೆಕ್ಸ್ಟ್, ಹೌ ಫಾಸ್ಟ್ ಈಸ್ ದ ಹೈಟ್ ಆಫ್ ದ ಸ್ಯಾಂಡ್ ಕೋನ್ ಇನ್ಕ್ರೀಸಿಂಗ್ ವೆನ್ ದ ಹೈಟ್ ಈಸ್, ಅಂದರೆ ಹೈಟ್ ಹೆಂಗೆ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ dh/dt ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ವೆನ್ ಹೆಚ್ ವ್ಯಾಲ್ಯೂ ಎಷ್ಟು ಕೊಟ್ಟಿದಾರಪ್ಪ? ವೆನ್ ಹೆಚ್ ಈಸ್ 4 cm. ಓಕೆ, ಹೈಟು 4 cm ಇದ್ದಾಗ ಅಂದರೆ ಹಿಂಗೆ ಸ್ಯಾಂಡ್ ಹಾಕ್ತಾ ಇದ್ರೆ ಅದ್ರದ್ದು ಹೈಟ್ ಇನ್ಕ್ರೀಸ್ ಆಗ್ತಾ ಇರುತ್ತಾ?
ಸ್ಯಾಂಡಿಂದು ಈ ಹೈಟ್ ಇನ್ಕ್ರೀಸ್ ಆಗ್ತಾ ಇದ್ದಂಗೆಲ್ಲ 4 ಸೆಂಟಿಮೀಟರಿಗೆ ರೀಚ್ ಆದಾಗ ಎಷ್ಟು ಚೇಂಜಸ್ ಆಗಿದೆ, ರೇಟ್ ಆಫ್ ಚೇಂಜ್ ಎಷ್ಟಾಗಿದೆ ಹೈಟ್ ಇಂದು ಅಂತ ಹೇಳಿದ್ದಾರೆ. ಸೊ ನಮಗೆ ಆಲ್ರೆಡಿ ಫಾರ್ಮುಲಾ ಗೊತ್ತಿದೆ. ವಾಟ್ ಇಸ್ ದ ಫಾರ್ಮುಲಾ? ಎಸ್, ಕೆನ್ ಯು ರಿಮೆಂಬರ್? I told you in the first class, volume is equal to 1 by 3 pi r square h, which is equal to 1 by 3 pi r square ಅಂತ ಅಂದರೆ ಇಲ್ಲಿ ನೋಡಿ, ಇದರಿಂದ ನಾನು r ಬರಿಬಹುದಾ? ಈಗ ಕೆಲವೊಬ್ರು ಕ್ವಶನ್ ಕೇಳ್ಬೋದು, ಮ್ಯಾಮ್ ಆರ್ ಯಾಕೆ ಬರಿಬೇಕು, ಹೆಚ್ಚೆ ತೆಗೆದು 1/6 ಆರ್ ಬರಿಬೋದಲ್ಲ ಅಂತ. ಬಟ್ ಲೆಟ್ ಮಿ ಟೆಲ್ ಯು ಮೈ ಡಿಯರ್, ಕ್ವಶನ್ ಕೇಳಿರೋದು ಹೆಚ್ ಬಗ್ಗೆ. ಸೊ ಹೆಚ್ ಬಗ್ಗೆ ಕೇಳಿದಾರೆ ಅಂದರೆ ಹೆಚ್ಚು ಬಿಟ್ಟು ಬೇರೆದ್ದು ಚೇಂಜ್ ಮಾಡ್ಬೇಕು, ನಾನು ಹೆಚ್ಚು ಉಳಿಸ್ಕೋಬೇಕು ನಾನು, ಹೌದಲ್ವಾ? ಸೊ ಇಲ್ಲಿ ಆರ್ ವ್ಯಾಲ್ಯೂ ಇದರಿಂದ ಏನು ಬರುತ್ತೆ, ಇದನ್ನ ಈ ಕಡೆ ಕಳಿಸಿದ್ರೆ 6h ಆಗುತ್ತಾ. ಸೊ ಆರ್ ಇಸ್ ಇಕ್ವಲ್ ಟು 6h, ರೈಟ್? ಸೊ ಇಲ್ಲೇನಾಗುತ್ತೆ 6h², ಇಲ್ಲಿ ಹೆಚ್ಚು. ಸೊ ಅಲ್ಲಿಗೆ ಏನಾಯಿತು 36 ಆಗುತ್ತೆ. 3 1s 3 12s. ಸೊ ಯು ವಿಲ್ ಗೆಟ್ 12 pi h³. ಕರೆಕ್ಟ್ ಇದೆಯಾ? ಈಗ ರೇಟ್ ಆಫ್ ಚೇಂಜ್ ಆಫ್ ಐತೆ ತಾನೆ ವಾಲ್ಯೂಮ್. ಸೊ ಈ ಒಂದು ಕೆಲಸ ಮಾಡಿ, ಅಪ್ಲೈ ಡೆರಿವೇಟಿವ್. dv/dt ಈಸ್ ಈಕ್ವಲ್ ಟು ಏನಾಗುತ್ತೆ ನೋಡಿ, 12 pi ಹಾಗೆ ಇರಲಿ, h³ ಅಂದರೆ 3h², ನೆಕ್ಸ್ಟ್ dh/dt. ಸೊ ವಾಟ್ ಈಸ್ ದಿ ಆನ್ಸರ್? 12 3 is 36 pi h² dh/dt ನಾನು ಕಂಡುಹಿಡಿಬೇಕಾಗಿರುವಂತಹ ಕ್ವಾಂಟಿಟಿ ಅಲ್ವಾ, ರೈಟ್? ಸೊ dv/dt ಅಂದರೆ ನನಗೆ ಆಲ್ರೆಡಿ ಗೊತ್ತಿದೆ. ಸೊ ಏನಿದೆ ವ್ಯಾಲ್ಯೂ? ವಾಟ್ ಇಸ್ ದ ವ್ಯಾಲ್ಯೂ ಫಾರ್ dv/dt? ಏನು ಕೊಟ್ಟಿದ್ದಾರೆ? 12 cm/3. 12 ಈಸ್ ಈಕ್ವಲ್ ಟು 36 pi h² dh/dt. h ಎಷ್ಟಿದ್ದಾಗ ಅಂತ ಹೇಳಿದರೆ 4 ಇದ್ದಾಗ. ಸೊ ಇಲ್ಲಿ 4 ಹಾಕಿ, ಓಕೆನಾ? ಸೊ 4² ಅಂದರೆ ಎಷ್ಟು? 16. ಸೊ ಅಲ್ಲಿಗೆ ಇದೇನಾಗುತ್ತೆ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, 12 1s 12 3s 16 3s 48. 48 ಇಂಟು ಪೈ ಇಂಟು dh/dt. ಈ ಕಡೆ ಏನೂ ಇಲ್ಲ ಅಂದರೆ 1 ಇದೆ. ಸೊ ಅದು ಟೋಟಲಿ ಈ ಕಡೆ ಬಂದರೆ ಏನಾಗುತ್ತೆ ನನಗೆ, dh/dt ಇಲ್ಲೇ ಉಳಿಸ್ಕೊಂಡು ಇದನ್ನೆಲ್ಲ ಆ ಕಡೆ ಕಳಿಸಿದ್ರೆ ಪ್ರಾಡಕ್ಟ್ ಇರೋದು ಡಿನಾಮಿನೇಟರಿಗೆ ಹೋಗುತ್ತೆ. And since it is height, so what we will write? cm/second. ಓಕೆನಾ? ಐ ಹೋಪ್ ಸೊ ಅರ್ಥ ಆಗಿದೆ, ರೈಟ್? ಫಸ್ಟ್ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ, ಏನು ಗಿವನ್ ಇದೆ ಪ್ಲಸ್ ಯಾವ ಜಿಯೋಮೆಟ್ರಿಕಲ್ ಫಿಗರ್ ಬಗ್ಗೆ ಮಾತಾಡಿದ್ದಾರೆ, ಪ್ಲಸ್ ಫಸ್ಟ್ ಕ್ಲಾಸಲ್ಲಿ ಫಾರ್ಮುಲಾ ಲಿಸ್ಟ್ ಕೊಟ್ಟಿದ್ದೆ. ಆ ಫಾರ್ಮುಲಾದಲ್ಲಿ ಈಗ ಜಿಯೋಮೆಟ್ರಿಕಲ್ ಫಿಗರ್ ಗೊತ್ತಾದ ತಕ್ಷಣ ನಮಗೆ ಆ ಫಿಗರಿಗೆ ಒಂದು ಫಾರ್ಮುಲಾ ಇದೆ. ಸೊ ಆ ಫಾರ್ಮುಲಾ ಇಮಿಡಿಯೇಟಾಗಿ ಬರ್ಕೊಂಡ್ಬಿಡ್ಬೇಕು. ಅಲ್ಲಿಗೆ ಏನು ಕಂಡುಹಿಡಬೇಕು ಅನ್ನೋದು ಗೊತ್ತಾಗ್ಬಿಡುತ್ತೆ. ಸೊ ದಿಸ್ ಈಸ್ ಹೌ ಯು ಹ್ಯಾವ್ ಟು ಸಾಲ್ವ್ ದ ಕ್ವೆಶನ್ಸ್. ಓಕೆ, ರೈಟ್? ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. ದ ಟೋಟಲ್ ಕಾಸ್ಟ್ C of x in rupees associated with the production of x units of an item is given by. ಏನೋ ಒಂದು ವ್ಯಾಲ್ಯೂ ಕೊಟ್ಟಿದ್ದಾರೆ, ಹೌದಾ? ಏನು ಕೊಟ್ಟಿದ್ದಾರೆ? ಕಾಸ್ಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ, C of x which is equal to so and so value 0.007 x³ minus 0.003 x² plus 15x plus 4000. Okay, find the marginal cost when 17 units are produced. Okay, so ಏನು ಕೊಟ್ಟಿದ್ದಾರೆ ಎಕ್ಸಾಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಸ್ವಲ್ಪ ಈ ಪ್ರಾಬ್ಲಮ್ ಸ್ವಲ್ಪ ನಿಮಗೆ ಕಾಂಪ್ಲಿಕೇಟೆಡ್ ಅನ್ನಿಸ್ಬೋದು, ಬಟ್ ದ್ಯಾಟ್ಸ್ ಟೋಟ್ಲಿ ಫೈನ್. ಅಟ್ ಲೀಸ್ಟ್ ಯು ಆರ್ ಟ್ರೈಂಗ್, ಯು ಕ್ಯಾನ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಅಲ್ಲಿ ಏನೂ ಕೊಟ್ಟಿಲ್ಲ ಅಂದ್ರೂ ಈ ವ್ಯಾಲ್ಯೂ ಕೊಟ್ಟಿದ್ದಾರೆ, ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ಬೇಕು ಅನ್ನೋದು ಕಾಮನ್ ಸೆನ್ಸ್. ಸೊ ಅವ್ರು ಆ್ಯಕ್ಚುಲಿ ಕೊಟ್ಟಿರೋದು ಕಾಸ್ಟ್ ಕೊಟ್ಟಿದ್ದಾರೆ. ಫೈಂಡ್ ದ ಮಾರ್ಜಿನಲ್ ಕಾಸ್ಟ್ ಅಂತ ಅಂದರೆ, ಮಾರ್ಜಿನಲ್ ಕಾಸ್ಟ್ ಅಂದರೆ ಅರ್ಧ ಮ್ಯಾಕ್ಸ್ ಎಷ್ಟಿರುತ್ತೆ ಅಂತೇಳಿ, ರೈಟ್? ಸೊ ಅರ್ಧ ಮ್ಯಾಕ್ಸ್ ಬೇಕು ಅಂದರೆ ಏನು ಮಾಡ್ತಾರೆ? ಡಿಫ್ರೆನ್ಷಿಯೇಟ್ ಮಾಡ್ತೀರಾ. ಸೊ ವೆನ್ ಎಕ್ಸ್ ಈಸ್ ಹೌ ಮಚ್? 17 ಯೂನಿಟ್ಸ್ ಅಂತ ಹೇಳಿದ್ದಾರೆ. ಅಲ್ಲಿ ಎಕ್ಸ್ ಯೂನಿಟ್ಸ್ ಅಂತ ಹೇಳಿದಾರೆ ತಾನೆ. ಈಗ ಕ್ವಶನ್ ಅಲ್ಲಿ ಕೇಳ್ತಾರೆ 17 ಯೂನಿಟ್ಸ್ ಬೇಕು ಅಂದಾಗ, ಸೊ ಡಿಫ್ರೆನ್ಷಿಯೇಟ್ ಮಾಡ್ಕೊಟ್ರು. ಫಸ್ಟ್ 0.007 x³ ಅಂದರೆ 3x² ತಾನೆ. ಸೊ ಇಂಟು 3 ಮಾಡ್ರಿ, ಏನಾಗುತ್ತೆ? 7 3 21 x² ಮೈನಸ್ ಇಲ್ಲಿ x² ಡಿಫ್ರೆನ್ಸಿಯೇಷನ್ 2x ಮಲ್ಟಿಪ್ಲೈ ಆದರೆ 0.00 3 2 6x ಪ್ಲಸ್ 15 x ಡಿಫ್ರೆನ್ಸಿಯೇಷನ್ 1 ಕಾನ್ಸ್ಟೆಂಟ್ ಡಿಫ್ರೆನ್ಸಿಯೇಷನ್ 0. ಅವ್ರು ಹೇಳಿರೋದೇನು? ವೆನ್ ದ ಯೂನಿಟ್ಸ್ ಆರ್ 17. ಸೊ x is equal to 17 ಸಬ್ಸ್ಟಿಟ್ಯೂಟ್ ಮಾಡಿ ನೀವೇ ಸಾಲ್ವ್ ಮಾಡಿ. ಐ ಥಿಂಕ್ ಯು ವಿಲ್ ಗೆಟ್ ದಿ ಆನ್ಸರ್. 17² ಅಂತಂದರೆ 289 ಅನಿಸುತ್ತೆ, ಹೌದಾ? ಸೊ 289 ಇಂಟು 21 ಮೈನಸ್ 0.006 ಇಂಟು 17. ಓಕೆ, 17 6 ಎಷ್ಟು? 102 ಮೈನಸ್, ರೈಟ್, plus 15.021. Try to solve it. I think you will get around some 20 point ಏನೋ ಸಿಗುತ್ತೆ, 20 point, I think something like that. Okay, I don't exactly
ಪಾಯಿಂಟ್ಸ್ ಇದೆ ಅಲ್ಲ, ಸೊ ಸಾಲ್ವ್ ಮಾಡೋದು ಸ್ವಲ್ಪ ಕಾಂಪ್ಲಿಕೇಟೆಡ್ ಅನ್ನೋದು, ಬಟ್ ಯು ಯೂಸ್ ದ ಕ್ಯಾಲ್ಕುಲೇಟರ್ ಅಂಡ್ ಸಾಲ್ವ್ ಇಟ್. ಓಕೆ, ಸೊ 20 ಪಾಯಿಂಟ್ ಸಮಥಿಂಗ್ ಏನೋ ಬರುತ್ತೆ, ರೈಟ್? ಯು ಕ್ಯಾನ್ ಈಸಿಲಿ ಸಾಲ್ವ್ ಇಟ್. ನೆಕ್ಸ್ಟ್ ಕ್ವೆಶನ್ ನೋಡಿ, ದ ಟೋಟಲ್ ರೆವಿನ್ಯೂ ಇನ್ ರುಪೀಸ್ ರಿಸೀವ್ಡ್ ಫ್ರಮ್ ದ ಸೇಲ್ ಆಫ್ ಎಕ್ಸ್ ಯೂನಿಟ್ಸ್ ಆಫ್ ಎ ಪ್ರಾಡಕ್ಟ್ ಈಸ್ ಗಿವನ್ ಬೈ, x units of a product is given by r of x. ಓಕೆ, ರೆವಿನ್ಯೂ ಕೊಟ್ಟಿದ್ದಾರೆ. ಈ ಪ್ರಾಬ್ಲಮ್ಸ್ ಅಂತ ಇಂಪಾರ್ಟೆಂಟ್ ಇಲ್ಲ ನಿಮ್ಮ ಎಕ್ಸಾಮ್ಸ್ಗೆ, ಸೊ ಯು ಕ್ಯಾನ್ ನೆಗ್ಲೆಕ್ಟ್ ದೀಸ್. 13x square plus 26x plus 15, when the marginal revenue x is how much? 7. So you can easily solve it again. What is there? Marginal revenue ಅಂದರೆ ಮತ್ತೆ ಮ್ಯಾಕ್ಸ್ ವ್ಯಾಲ್ಯೂ ಅಂತ ಅಂದರೆ ಏನು ಮಾಡ್ತೀರಾ? ಡಿ ಆರ್ ಡಿಫ್ರೆನ್ಶಿಯೇಟ್ ಮಾಡ್ತೀರಾ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. 13 to 26x plus 26. Okay, so you can easily take 26 comma, you'll get x plus 1, right? dr by dx when x is ಎಷ್ಟು ಹೇಳಿದಾರೆ ಅವರು? when x is 7, n x is equal to 7. so x is equal to 7 ಇದ್ದಾಗ ಏನಾಗುತ್ತೆ? 26 ಇಂಟು ಇಲ್ಲಿ 7 plus 1 ಅಂದರೆ 8. 26 ಇಂಟು 8 ಅಂದರೆ ಎಷ್ಟಾಗುತ್ತೆ? 6 8 48. 20 ಇಂಟು 8 ಅಂದರೆ 160. 160 ಪ್ಲಸ್ 48 ಅಂತ ಅಂದರೆ 208 ಆಗುತ್ತೆ. ಕರೆಕ್ಟ್ ಇದೆಯಾ? ಸೊ ದಿಸ್ ಇಸ್ ಯುವರ್ ಆನ್ಸರ್. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. ಓಕೆ, ದೀಸ್ ಆರ್ MCQ ಕ್ವೆಶನ್ಸ್ ವಿಚ್ ಆರ್ ವೆರಿ ಈಸಿ. ಅಗೇನ್, ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಆಫ್ ದ ಸರ್ಕಲ್ ವಿತ್ ರೆಸ್ಪೆಕ್ಟ್ ಟು ರೇಡಿಯಸ್ ಅಂದರೆ ಏನು ಹೇಳಿದಾರೆ ಅವರು? ವಿತ್ ರೆಸ್ಪೆಕ್ಟ್ ಟು ರೇಡಿಯಸ್, ಏರಿಯಾ ಚೇಂಜ್ ಆಗ್ತಾ ಇದೆ ವಿತ್ ರೆಸ್ಪೆಕ್ಟ್ ಟು ರೇಡಿಯಸ್. ಫಸ್ಟ್ ಆಫ್ ಆಲ್ ಏರಿಯಾ ಎಷ್ಟಪ್ಪ? ಇದ್ರದ್ದು ಪೈ ಆರ್ ಸ್ಕ್ವೇರ್ ತಾನೆ. ಸೊ ವಿತ್ ರೆಸ್ಪೆಕ್ಟ್ ಟು ರೇಡಿಯಸ್ ಡೆರಿವೇಟಿವ್ ಮಾಡ್ರಿ, ಏನು ಸಿಗುತ್ತೆ? 2πr. ಏನು ಹೇಳಿದ್ದಾರೆ? ಅಟ್ ಆರ್ ಇಸ್ ಇಕ್ವಲ್ ಟು 6 ಇದ್ದಾಗ, ಸೊ ಆರ್ ಜಾಗದಲ್ಲಿ 6 ಹಾಕಿ ಏನು ಸಿಗುತ್ತೆ ನಿಮಗೆ? 6 2 12. ಸೊ ಇಟ್ ವಿಲ್ ಬಿ 12π. ವೇರ್ ಇಸ್ ದ ಆಪ್ಷನ್? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ? ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 18 ವಿಚ್ ಇಸ್ ಕ್ವೈಟ್ ಸಿಮಿಲರ್ ಟು ಕ್ವೆಶ್ಚನ್ ನಂಬರ್ 16. ಸೊ ವಾಟ್ ಯು ಹ್ಯಾವ್ ಈಸ್ ಕ್ವೆಶ್ಚನ್ ನಂಬರ್ 18 ಅಬ್ಸರ್ವ್ ಮಾಡಿ. ಆರ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3x square plus 36x plus 5. ಮಾರ್ಜಿನಲ್ ರೆವಿನ್ಯೂ when x is equal to 15. ಓಕೆ, ಫಸ್ಟ್ ಡಿಫ್ರೆನ್ಸಿಯೇಟ್ ಮಾಡಿ. dr by dx ಮಾಡಿದ್ರೆ 326 plus 36. so you can take 6 common if you wish. okay, x plus 36 6 6 right. when x is ಎಷ್ಟು ಹೇಳಿದಾರಪ್ಪ? 15. so 15 plus 6 ಅಂದರೆ 21. 21 into 6 yes or no? 21 into 600 26 120. 120 plus 6 126. option number D. Okay, so that becomes your right answer. So this completes your first exercise. Let me drag the textbook. Okay, so yes, ಅಲ್ಲಿಗೆ ನಿಮ್ಮ ಫಸ್ಟ್ ಎಕ್ಸಸೈಸ್ ಮುಗೀತು. ಸೊ ಕೈಂಡ್ಲಿ let me know your opinion in the comment section if the classes are helpful or not. If they are helpful, I would be very happy to continue and help you all, and you can also help others, please. ರೈಟ್, ಬೇರೆಯವ್ರಿಗೆ ಕೂಡ ಹೆಲ್ಪ್ ಆಗಲಿ. ಆಗೋಕ್ಕೆ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ, ನೀವು ವಿಡಿಯೋನ ಲೈಕ್ ಮಾಡಿ, ವಿಡಿಯೋಲ್ಲಿ ಕಾಮೆಂಟ್ಸ್ ಮಾಡಿ. ಸ್ವಲ್ಪ ಕಾಮೆಂಟ್ಸ್ ಮಾಡಿದ್ರೆ ಏನಾಗುತ್ತೆ? ವಿಡಿಯೋ ಬೇರೆಯವ್ರಿಗೆ ರೆಕಮೆಂಡ್ ಕೂಡ ಆಗ್ತಾ ಹೋಗುತ್ತೆ. ಆ್ಯಂಡ್ ದಿಸ್ ಈಸ್ ಹೌ ಇಟ್ ಸರ್ಕ್ಯುಲೇಟ್ಸ್ ಅಮಾಂಗ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್, ರೈಟ್? ಕಮಿಂಗ್ ಕ್ಲಾಸಲ್ಲಿ ಇಂಕ್ರೀಸಿಂಗ್ ಆ್ಯಂಡ್ ಡಿಕ್ರೀಸಿಂಗ್ ಫಂಕ್ಷನ್ ಕಾನ್ಸೆಪ್ಟ್ ಹೇಳ್ಕೊಡ್ತೀನಿ ನಿಮಗೆ. ಫಸ್ಟು ತುಂಬ ಈಸಿ ಇದೆ. ಇದರಲ್ಲಿ ಕೆಲವರು ಸ್ಟೂಡೆಂಟ್ಸ್ ಭಾಳ ಕನ್ಫ್ಯೂಸ್ ಆಗ್ತೀರಾ. ಜಸ್ಟ್ ಈ ಕೆಲವೊಂದು ಸೈನ್ಸ್ ಇದಾವಲ್ಲ, ಇವನ್ ತಿಳ್ಕೊಂಡ್ಬಿಟ್ರೆ ಸಾಕು. ಇಟ್ ಬಿಕಮ್ಸ್ ವೆರಿ ಈಸಿ. ಆ್ಯಂಡ್ ದೆನ್ ಯು ಹ್ಯಾವಿಂಗ್ 19 ಕ್ವೆಶನ್ಸ್. ಮೇ ಬಿ ಇಟ್ ವಿಲ್ ಟೇಕ್ 2 ಕ್ಲಾಸಸ್ ಆರ್ 1 ಕ್ಲಾಸಲ್ಲಾದರೆ ಮಾಡ್ತೀನಿ, ಬಟ್ 2 ಕ್ಲಾಸಸ್. ಟ್ಯಾಂಜೆಂಟ್ ಆ್ಯಂಡ್ ನಾರ್ಮಲ್ ನಿಮಗೆ ಡಿಲೀಟ್ ಆಗಿದೆ. ನೆಕ್ಸ್ಟ್ ಅಪ್ರಾಕ್ಸಿಮೇಷನ್ಸ್ ಕೂಡ ಇಲ್ಲ ಅನಿಸುತ್ತೆ. ಯು ಡೈರೆಕ್ಟ್ಲಿ ಹ್ಯಾವಿಂಗ್ ಮ್ಯಾಕ್ಸಿಮಮ್ ಮಿನಿಮಮ್. ಓಕೆ, ನೋ ಪ್ರಾಬ್ಲಮ್. ವಿಲ್ ಗೋ ವಿತ್ increasing decreasing in the next class. Okay, so ಏನಾರ ಇದ್ರೆ please let me know in the comment section. So that's all for today. Thank you so much. God bless you.